ಅಲ್ಲ ಆತ್ ಇರವಂತಿ ಒಂದಿಟ್ ಕುಂದ್ರಿ ನಿನ್ ಜೋಡಿ ಮಾತಾಡೋದೈತಿ. ಅಲ್ಲ ನಿಮ್ಮ ಅಣ್ಣ ಅದೇನೋ ಒಂದ್ ದಂಧೆ ಮಾಡ್ತಾ ಇದಾರ, ಚಲೋ ಲಾಭ ಆಕತಿ, ಅದು ಬೇರೆ ಮಾತು. ನೀವು ಏನು ಮಾಡ್ಬೇಕು ಅಂತ ತಿಳಿಯಾಗಿಲ್ಲನ? ಆ ನೀವೊಂದ್ ಏನಾರ ಮಾಡ್ಬೇಕು ಬಿಡ್ಬೇಕು, ನಾವು ಒಂದು ಪ್ರಪಂಚದಾಗ ಒಂದು ದುಡಿಮೆ ಮಾಡ್ಬೇಕು, ನಾವು ಮುಂದ್ ಬರ್ಬೇಕು, 4 ಮಂದಿಯಾಗ ನಿಂದಿರ್ಬೇಕು, ಹೌದನ್ನಂಗ್ ರೊಕ್ಕ ಮಾಡ್ಬೇಕು, ಇದೇನು ತಿಳಿಯಾಗಿಲ್ಲ. ಜವಾಬ್ದಾರಿ ಯಾವಾಗ ನೀವು ತಗೊಳ್ಳೋದು? ಇಲ್ಲಿ ಹೆಂಟ್ ಹಡ್ಯಾಕ್ ಬಂದ್ಬಿಟ್ಲೆ ಬಂದ್ ಇಲ್ಲಿ ಇರ್ತೀರಿ, ವಾಪಸ್ ಇಲ್ಲಿ ಹಾಡ್ಕೊಂಡು ಮುಗಿಸ್ಕೊಂಡು ಹೋಗಿ ಮತ್ತೆ ಅದೇ ಹೊಲ ಅದ ಮನಿ, ಅದೇ ಹೊಲ ಅದ ಮನಿ. ಆ ನನ್ ಮಗಳು ಹೇಳದೆ ನಾನು ಹೇಳ್ತಾ ಇದೀನಿ. ಈ ರೀತಿ ಬಂದು ಉಂಡಾಡಿ ಉಣ್ಣಂಗ ಉಣ್ಕೊಂತ ತಿನ್ಕೊಂತ ಕುಂತ್ ಬಿಟ್ರೆ ಹಚ್ಚಿಗಿದ್ದಲ್ ತಿನ್ ಬೆಚ್ಚಗಿದ್ದಲ್ ಮಕ್ಕಳೋದು ಇದು ಸರಿಯಲ್ಲ. ಇದು ಗಂಡ್ಮಕ್ಳ ಲಕ್ಷಣ ಅಲ್ಲ ಇದು. ಅಯ್ಯೋರಿ ಸುಮ್ನಿರಿ. ಸ್ವಲ್ಪ ಸುಮ್ನಿರ್ ನೀನು, ತಡ್ಕೊಳಕ್ ಆಗಲ್ಲ. ಇದ್ದಿದ್ದಂಗ ಹೇಳ್ಬೇಕು. 2 ಸಲ ಆತೀಗ ನಾನು ನೋಡಕ್ ಶುರು ಮಾಡಿ ಈ ತರ. ಏನ 2 ಮಕ್ಳು ಹೆರ್ಗಿ ಒಳಗೂ ಇದೇ ಆಗೈತಿ ಬಾಳೆ. ಈ 3ನೇದು ಇದಾಗಕ್ ನಾ ಬಿಡೋದಲ್ಲ, ಅದಕ್ಕ ಮಾತಾಡಕತ್ತೀನಿ. ಸ್ವಲ್ಪ ಬಾಯಿ ಮುಚ್ಕೊಂಡಿರು ನೀನು. ಅಲ್ಲ ಯಾಕೆ ಮಾವ ಇಷ್ಟು ಸಿಟ್ಟಾಗಿರಿ? ಯಾಕೆ ಸಿಟ್ಟಾಗಿ ಅಂತ ಕೇಳ್ತೀಯಲ್ಲೋ ಮರಯ್ಯ ನೀನ? ಆ ಏನು ದುಡಿಮೆ ದಾರಿ ಹುಡ್ಕೋಬೇಕು ಅಂತ ಏನಿಲ್ಲ ತಲಿ ಒಳಗ? ಅಯ್ಯೋ ಬೇಕಾದಷ್ಟು ಐತಲ್ ಮಾವ. ಈಗ 2 ಎಕರೆ ಹೊಲ ನೀವು ಕೊಡ್ತೀರಾ, ನಂದೊಂದು 2 ಎಕರೆ ಐತೆ. 2 ಎಕರೆ ಒಳಗೆ ಬೆಳೀತಾ ಇದ್ದೇನೆ, ಆಮೇಲೆ ನೀವು ಕೊಡಿ 2 ಎಕರೆ. ನಾವು ಕೊಡಿ 2 ಎಕರೆದಾಗ ನೀನು ದಿನ ಬಂದು ಉತ್ತಿ ಬೆಳೆದು ತಿನ್ನಕತ್ತೇನ? ಮಾರಿ ಮಾವ, ರೊಕ್ಕ ಬ್ಯಾಂಕ್ನಾಗ ಇಟ್ಬಿಡ್ತೀನಿ, ಬರೀ ಬಡ್ಡಿ ಒಳಗೆ ಜೀವನ ಸಾಕ್ತೈತಿ. ಇಲ್ಲ ಇಲ್ಲಿ ಮಾರಿ ಅಲ್ಲಿ ಹಿಡಿತೀನಿ ಅಂತ ಯಾವ್ದಾರ ಒಂದು. ಏನಂತಿ ಮಾವ, ಹೌದಿಲ್ಲ? ಏನ್ ತಲಿ ಕೆಟ್ಟದಂತ ಮಾಡಿ ಏನ್ ನಮಗ? ಆ ಹೊಲ ಮಾರಿ ನಿನ್ ಕೈಯಾಗ ಈಡೆಗೆ ರೊಕ್ಕ ಕೊಟ್ಟು ನೀನ್ ಹೋಗಿ ಇನ್ನೊಂದ್ ಕಡೆ ಹಿಡಿಯಪ್ಪ ಅಂತ ಹೇಳಕ್ ನಮ್ಗೆಲ್ಲ ಏನ್ ಹಕ್ಕಿಕತ್ ಗೊತ್ತಿಲ್ಲ ಅಂತ ಮಾಡಿಯ? ನಿನ್ನೆ ಸುದ್ದಿ ಬಂದಿತ್ತು. ನಾನ್ ಏನು ಬಾಯ್ ಬಿಡೋದ್ ಬೇಡ, ನನ್ ಮಗಳು ಬೇಜಾರ್ ಮಾಡ್ಕೊತಾಳ ಅಂತ ಸುಮ್ನಿದ್ದೆ. ಈಗ ಹೇಳ್ತೇನೆ ಕೇಳ, ನೀ ಅಲ್ಲಿ ಬೇರೆ ಹೆಂಗಸೂರಿಂದ ಅಡ್ಡಾಡೋದೇನ್ ನನಗೆ ಗೊತ್ತಿಲ್ಲ ಅಂತ ಮಾಡಿಯ? ಇಲ್ಲ ಮಾವ, ಅದು ಯಾರ ನನಗೆ ಆಗ್ಲಾರ್ದವ್ರು ಬೇಕಂತ ಸುಳ್ಳೊಂದು ಸೊಟ್ಟೊಂದು ಸೇರ್ಸಿ ಹೇಳ್ಯಾರ ನಮ್ಮ ಮಾವ. ನನ್ನ ಹತ್ರ ಗ್ಯಾರಂಟಿ ಹೇಳ್ತಾನೆ. ಅಲ್ಲ ಹಂಗನ ಹೆಂಗಸರು ಸವಸ ಮಾಡಿದ್ರ ಈಗ ಇಲ್ಲಿ ಮಟ್ಟ ಹಿಂತಿ ಹುಡ್ಕೊಂಡ್ ಬರ್ತಿದ್ ನಾನು. ನೋಡ್ ನಾ ಹೇಳ್ತಾ ಇದೇನಿ, ಇದು ಸರಿ ಇಲ್ಲ ನೀ ಮಾಡ್ತಾ ಇರೋದು. ಈಗ ಇಲ್ಲಿ ವಾರ ಇರೋ ಅವಶ್ಯಕತೆ ಏನು ಇಲ್ಲ. ಅಲ್ಲಿ ಹೋಗಿ ಹೊಲಕ್ ನೀರ್ ಹಾಸು ಇರ್ತಾವು, ಮಾಡು ಇರ್ತಾವು, ಕಳೆ ತೆಗಿಯವ್ ಇರ್ತಾವು, ಏನು ಗೊಬ್ಬರ ಹಾಸೋದ್ ಇರ್ತೈತಿ. ಅಷ್ಟು ಎಷ್ಟೆಷ್ಟು ಬೆಳೆದ ಅಷ್ಟು ಕಾಯಿಪಲ್ಲೆ ಎಲ್ಲ ಹರಿದು ಅವ್ನು ಮಾರ್ಕೆಟಿಂಗ್ ಮಂಡಿ ಕೊಟ್ಟು ಅವ್ನು ರೊಕ್ಕ ತೆಗೆದಿಡು. ನಾಳೆ ಮಕ್ಳು ಬಂದಿಂದ ಎದಕ್ಕಾರ ಒಂದು ರೊಕ್ಕ ಖರ್ಚಿಗೆ ಬೇಕಾಕತಿ, ಖರ್ಚಿನ ಹಾದಿ ಇನ್ನು ಮಕ್ಳು ಆದಂಗ ಖರ್ಚಿನ ಹಾದಿ ಸುಮಾರು ಇರ್ತೈತಿ. ಅದನ್ನ ಬಿಟ್ಟು ನೀನು ಹೊಲ ಕಡೆ ಲಕ್ಷ ಕೊಡ್ಲಾರ್ದಂಗ್ ಬಂದು ಇಲ್ಲಿ ಕುಂತ್ರೆ ಬೆಳೆದಿದ್ ಕಾಯಿಪಲ್ಲೆ ಯಾವ ಬೇಕು ಅವನ ಹಾರ್ಕೊಂಡು ಹೋಗ್ತಾನ, ಯಾರು ಬೇಕು ಅವ್ರ ತಿಂತೇಕ್ತಾರ. ಎಲ್ಲ ಬಿಟ್ಕೊಟ್ಟು ಇಲ್ಲಿ ಬಂದ್ ಕುಂತ್ರ ಏನದು? ಬೇಡ, ಬರೇ ಊಟದೊಂದು ಏನ್ ತ್ರಾಸ ಹಾಕನಕ್ಕೆ ಅನ್ನಕ್ಕೆ ಇಟ್ಕೊಟ್ಟು ಅಡ್ಗೆ ಮಾಡ್ಕೊ. ಒಂದಿಟ್ಟು ಇವಂಗ ಈಡೆಗೆ ಒಂದು 20-30 ರೊಟ್ಟಿ ಕಟ್ರಿ ಈಡೆಗೆ. ಆಮ್ಯಾಗ ಒಂದ್ 2 ದಿನಕ್ಕೆ ಆಗೋಂಗ್ ಚುರತ್ತಂಗೆ ಏನಾರ ಪಲ್ಯ ಗಿಲ್ಲೆ ಮಾಡಿ ಕಟ್ರಿ. ಆಮ್ಯಾಗ ಒಂದು ಒಗ್ಗರಣೆಯನ್ನ ಬೆಳ್ಳುಳ್ಳಿ ಹಾಕಿ ಕಟ್ರಿ. ಅದು ಏನು ಹಳಸುದಿಲ್ಲ ಬಿಡುದಿಲ್ಲ, ಬಿಸಿ ಮಾಡ್ಕೊಂಡ್ ತಿಂತಾನ. ಮ್ಯಾಗ ಊಟ ಅನ್ನಾಗಿನ್ನ ಮಾಡ್ಕೋತಾನ. ಅಲ್ಲಪ್ಪ, ಬರೀ ಇವ್ರೇ ಮಾಡ್ಕೋಬೇಕಂತೇನಿಲ್ಲ. ಗಿರ್ಜಕ್ಕನೇ ಬೇಕಾದಷ್ಟು ಅಡಿಗೆ ಕೊಡ್ತಾರ ಪಾಪ. ಸುಳ್ಳ ಕೇಳ್ಬೇಕ, ಇವ್ರಲ್ಲಿ ಹೋಗಿ ತಿಂದಿರಂಗಿಲ್ಲ ಅಷ್ಟೇ. 1ನೇ ಹೆರಿಗೆಗೆ ಇಲ್ಲಿ ಬಂದಿದ್ವಿ ಅಲ್ಲ, ಆಮೇಲೆ ಇವ್ರು ಬಂದ್ರು, ಇಲ್ಲೇ ಇದ್ರು ಬಿಡು. 2ನೇ ಹೆರಿಗೆಗೆ ಅಲ್ಲಿ ಹೋಗೋದು ಇಲ್ಲಿ ಬರೋದು, ಅಲ್ಲಿ ಹೋಗೋದು ಇಲ್ಲಿ ಬರೋದು ಮಾಡ್ತಿದ್ರಲ್ಲ, ಅವಾಗೆಲ್ಲ ಅವರೇ ಕೊಟ್ಟಾರ ಅಡಿಗೆ. ಆಮೇಲೆ ಇದು ಏನದು ಈಗೂನು ಕೊಡ್ತಾರಪ್ಪ. ಇವ್ರು ಒಣ ಜಂಬ ಒಣ ಸೊಕ್ಕು ತಿನ್ನಲ್ಲ, ಮಾಡಲ್ಲ, ಮಾತಾಡ್ಸಲ್ಲ ಅಂತ ಅನ್ನೋದಕ್ಕೆ ಬಿಟ್ಟಿರ್ಬೇಕು ಅವ್ರು. ಇದು ನಮ್ಮ ಅತಿಯ ಹಂಗ ನೀವು ಅನ್ಕೊಂಡ್ರಷ್ಟೇನು ಸುಲಭಿಲ್ಲ. ಏನು ಕೊಡಲ್ಲ ತಿನ್ನಾಕ. ಏನು ಕೊಡ್ತಾರ, ಏನು ಮಾಡಿ ಕೊಡ್ತಾರ? ನಾನು ಬರೇ ಬಸವನ ಅಂಗಡಿಯಾಗ ತಿಂದೇನು ಕೇಳಿರ್ಬೇಕಾರೆ. ಬಸವನ ಅಂಗಡಿಯಾಗ ಎಷ್ಟಂತ ರೊಕ್ಕ ಕೊಟ್ಕೊಡ್ತೀನಿ. ಓ, ಅಂಗಡಿಗೆ ರೊಕ್ಕ ಕೊಟ್ಕೊಟ್ಟು ತಿನ್ನಕ್ ಆಗಲ್ಲನ? ಅಂಗಡಿಗೆ ಪಾಪ ರೊಕ್ಕ ಕೊಟ್ಕೊಟ್ಟು ತಿನ್ನಕ್ ಆಗಲ್ಲ, ಅದು ಸರಿನೇ. ಮನಿ ಊಟನೇ ದಿನ ತಿನ್ನೋದು ಒಳ್ಳೇದು, ರೊಕ್ಕನೂ ಖರ್ಚಾಗಲ್ಲ. ಸುಮ್ಮನೆ ಹಿಂಗ್ ಮಾಡ್ಬಿಡ್ರಿ. ಈಕಿನ ಈಕಿನ ನಾ ಹೇಳೋದ್ ಕೇಳ. ಏನ್ರಿ, ಏನ್ ಮಾಡ್ಲಿ? ನೀನು ನಿನ್ ಮಗಳು ಕರ್ಕೊಂಡು ಬಾಣೆತನ ಅಲ್ಲೇ ಅವ್ರ ಮನ್ಯಾಗ ಮಾಡ್ಬಿಡು. ಮನಿಯಾಗ ಅಡ್ಗಿನೂ ಮಾಡ್ತಿ, ಇವ್ರಿಗೆ ಊಟಕ್ಕೂ ಸಿಗ್ತೈತಿ, ಚಿಂತಿನೂ ಇರಂಗಿಲ್ಲ. ಏನಂತಿ? ಹೋಟೆಲ್ ಅಂತ ತಿಂದಂಗೆ ತೆಲಿಬ್ಯಾನೇನು ಇರಂಗಿಲ್ಲ, ಬಾಣೆತನಕ್ಕೆ ಒಬ್ರು ಇದ್ದಂಗೂ ಆಕತಿ. ಈಕಿನ ಕರ್ಕೊಂಡು ಅಲ್ಲೇ ಹೋಗು, ಬಿಟ್ಟು ಬರಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ ನಾನು. ಅವ್ರ ಆಮ್ಯಾಂದ ಮೋಟರ್ ಗಾಡಿಗೆ ಹೇಳ್ತೀನಿ, ಅವ್ನು ಬಿಟ್ಟು ಬರ್ತಾನೆ ಹೋಗಿ. ಹಂಗ್ ಮಾಡ್ರಿ, ಹಂಗ್ ಮಾಡ್ಬಿಡ್ರಿ ಸುಮ್ಮನೆ ತಗ. ಮನ್ಯಾದ ಊಟನೂ ಸಿಕ್ಕಂಗಾಕತಿ. ಅಲ್ಲ ಮಾವ, ಪಾಪ ಆಕಿಗೆ ಅಲ್ಲಿ ಬಂದಿದ್ರೆ ಹೆಂಗ ಆವಕತ್ ಮಾವ? ಬೇಡ ಬೇಡ ಬೇಡ, ಮತ್ತೆ ಅಲ್ಲಿ ಬಂದಿರಾಕ ಆಗೋದಿಲ್ಲ. ಯಾಕಂದ್ರೆ ಎಲ್ಲ ಮಾಡ್ಕೊಂಡು ತಿನ್ನಕ್ಕೆ ಆಗ್ಬೇಕಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ, ಹೊಸವನ ಅಂಗಡಿಗೆ ಏನು ಭಾಳ ರೊಕ್ಕನೂ ಅಲ್ಲ. ನಾನು ಟನ್ನಕ್ಕೆ ಪನ್ನಕ್ಕೆ ಇಟ್ಕೋತೀನಪ್ಪ. ಸುಮ್ಮನೆ ಬಾಣೆತನಕ್ಕೆ ಇಲ್ಲಿ ಹಾಕಿ ಇಲ್ಲಿ ಬಂದಕ್ಕಿನ ಅಲ್ಲೇ ಅಲ್ಲಿದ್ದಕ್ಕಿನ ಇಲ್ಲೇ ಅಡ್ಡಾಡ್ಸಿದ್ರ ಗಾಡಿ ಮ್ಯಾಗ ಅತಿಯಾಗಿ ತ್ರಾಸಕತ್ ಹೊಟ್ಟಿಗೆ. ಬೇಡ ಬೇಡ ಮಾವ, ಇಲ್ಲೇ ಇರ್ಲಿಕ್ಕೆ. ನಾನೇ ಇವತ್ತು ಅಡಿಗೆ ಅದೇನ ಮಾಡ್ಕೊಡ್ತೇನೆ ಅಂದ್ರಲ್ಲ, ಕಟ್ರಿ. ನಾನು ಅಡುಗೆ ತೊಗೊಂಡೆ ಊರಿಗೆ ಹೋಗ್ಬಿಡ್ತೇನೆ ಸಂಜೆ ಮಠ. ಅಂದ್ರೆ ಸಂಜೆಗೆ ಹೋಗ್ತಾ ಇಲ್ಲೇ ಉಣ್ಕೊಂಡು ಹೋಗ್ಬಿಡ್ತೇನೆ. ಕಟ್ಟಿದ ಒಟ್ಟು ಮನ್ಯಾಗ ಹೋಗಿ ತೆಗೆದಿಟ್ಕೊಂಡು ಮರ್ರೆ ದಿನ ತಿಂತೇನೆ. ಅಷ್ಟು ಮಾಡಂಗಾರ ಹೌದಿಲ್ಲ? ಸುಮ್ಮನೆ ಮತ್ತೆ ಇವ್ರಿಬ್ರು ಬಂದು ಅಲ್ಲೇ ಇರ್ಬೇಕಾಕತಿ. ಅದ್ರ ಬದ್ಲಿ ನೀನೇ ಹಿಂಗ್ ಮಾಡು. ನಿಂಗೆ ಬೇಕಂದಾಗ ವಾರಕ್ಕೊಂದ್ಸಲ ಬಾ, ಒಂಚೂರು ಏನಾರು ತಿನ್ನಕ್ ಮಾಡಿಸ್ಕೊ ಹೋಗು. ಹ್ಞೂ ಹ್ಞೂ ಮಾವ, ಆಯ್ತು ತಗೋರಿ, ಹಂಗೆ ಆಗಲಿ ಮಾವ. ಸರಿ, ನಾನು ಹಂಗಾರ ಜಗಲಿ ಕಟ್ಟಿ ಕಡೆ ಒಂದು ಈಟ್ ಮಕ್ಕೋತೀನಿ ಮಾವ. ಅಲ್ಲಿಂದ ಬಂದು ಸಾಕಾಗೈತಿ. ಒಂದಿಟ್ಟು ಪಾನ್ಕಾಯಿ ಗಿನ್ಕಾಯಿ ಏನಾರು ತಣ್ಣಗೆ ಸಿಕ್ಕಿದ್ರೆ. ಮಾಡ್ಕೊಡ್ತೀನಿ. ಬರೀ ತಿನ್ನೋದು ಕುಡಿಯೋದ್ರ ಕಡೆ ಒಂದೇ ಯೋಚನೆ ಮಾಡ್ಬೇಡ. ಮಕ್ಳು ಮರಿನ್ ಸಾಕೋದ್ರ ಕಡೆನೂ ಲಕ್ಷ್ಯ ಕೊಡು. ಏನ ನಿಮ್ಮ ಅಣ್ಣ ನೋಡು,
ಯಾವ ಹೆಣ್ಮಕ್ಳು ಸುದ್ದಿಗೆ ಹೋಗಲ್ಲ, ಏನಿಲ್ಲ, ಕೆಟ್ಟ ಚಟ್ಗಳಿಗೆ ಇದು ಮಾಡಕ್ ಹೋಗಲ್ಲ. ಏನ್ ಚಂದ ಹೆಂಡತಿ ಕರ್ಕೊಂಡು ಬಾಳೆ ಮಾಡ್ಕೊಂತ ಈಗ ಅದೇನ ಮತ್ ದನದ ವ್ಯಾಪಾರ ಬೇರೆ ಶುರು ಮಾಡ್ಕೊಂಡಾರ. ಅದು ಹಾಲಿಂದ ಇದು ಏನ ಇಂಥವ್ ಏನಾರ ಒಂದ್ ಕಸಬ್ದಾರ ಆಗಕ್ಕ ಪ್ರಯತ್ನ ಪಡು. ಬರೀ ಹೊಲ ನಂಬ್ಕೊಂಡಿದ್ರ ಜೀವನ ಉದ್ದಾರ ಆಗಲ್ಲ. ಹೊಲ ಅನ್ನತ್ಲೆ ನೆನಪಾತ್ ನೋಡ್ ಮಾವ. ಮತ್ತೆ 2 ಎಕರೆ ಕೊಡ್ತೀನಿ ಅಂದಿದ್ರಿ ಈಕಿಗೆ, ಅದೇನತ್ ಮಾವ? ಬೇಡ ಅಂದ್ಲು ಪ್ರಭಾವತಿ. ಅಲ್ಲ ಮಾವ, ಅದ್ ಹೆಂಗ್ ಬೇಡ ಅಂತಾಳ? ಈ ಗಂಡಂದೊಂದು ಒಪ್ಪಿಗೆ ಬೇಡನ? ಅದು ಒಪ್ಪಿಗೆ ಬೇರೆ ಬೇಕನ? ಹೆಣ್ಣಾಸ್ತಿ ಅಲ್ಲ ಅನ್ನೋದು. ಅದು ಬಿಡು, ಹೋಗ್ಲಿ, ಈಗ ಮಾತ್ಬೇಡ. ನಾ ಏನ್ ಹೇಳಾಕತ್ತೀನಿ, ಈಗ ನೀನು ನಿನ್ ಜೀವನದ ಉದ್ಧಾರ ಆಗೋ ಕಡೆ ಲಕ್ಷ್ಯ ಕೊಡು. ನಮ್ಮನಿಂದ ಏನ್ ಆಸ್ತಿ ಬರ್ತೈತಿ ಅಂತ ಕೈಕೊಂತ ಕುಂದ್ರಬೇಡ. ಅದನ್ನ ಹೊಲ ಲವಣಿ ಹಾಕಿ 2 ಎಕರೆದಕ್ಕಿ ವರ್ಷ ರೊಕ್ಕ ಇಟ್ಕೊಂತ ಹೇಳಿ ತೆಗದು ಏನ ಆ ರೊಕ್ಕಕ್ಕೆ ನೀ ಕೈ ಹಾಕಕ್ ಬರ್ಬೇಡ. ಇನ್ನು ದುಡಿಮಿ ಕಡೆ ನೀ ಲಕ್ಷ್ಯ ಕೊಡು. ಹ್ಞೂ ಮಾವ, ಹಂಗ ಮಾಡ್ತೀನಿ. ಸರಿ ಮಾವ, ನೀವು ಹೇಳಿದ್ ಒಳ್ಳೇದೇ ಆಯ್ತು ಮಾವ. ಅದು ನಾನು ಒಂದು ಏನಾರ ದಂಧೆ ಮಾಡ್ಬೇಕು ಅಂತ ಅದನ್ನ ಕುರಿ ವ್ಯಾಪಾರ ಮಾಡಿಬಿಡ್ಲೆ ಮಾವ. ಒಂದು 50 ಕುರಿ ತಂದು ನಮ್ಮ ಹೊಲ ಐತಲ್ಲ, ಆ ಹೊಲದಾಗ ಮೇಸ್ಕೊಂತ ಅಲ್ಲಿ ಅಡ್ಡಾಡಿ ಮೇಸ್ಕೊಂತ ಅದ್ರ ಮರಿ ಮಾರ್ಕೊಂತ ಇದು ಮಾಡ್ಬೋದಲ್ಲ ಮಾವ, ಏನಂತಿ ಮಾವ? ಆಗದ್ ಆಗ್ಲಾದ್ ಮಾತಾಡಕ್ ಹೋಗ್ಬೇಡ. ಅವಕ್ಕೆಲ್ಲ ಭಾರಿ ಕರಾರ್ ಕಂಡೀಷನ್ ಐತಿ. ನಿಂತಲ್ಲೇ ಮೇಯವಲ್ಲವು, ಮೇಯಕ್ಕೂ ಆಗಂಗಿಲ್ಲ. ಅವನು ಹೊಲವರಿ ಅಡ್ಡಾಡ್ಸ್ಕೊಂತ ಹೋಗ್ಬೇಕು ಬಿಸಿಲಾಗ. ಆಕತೇನ ಹೇಳ? ಆಗಂಗಿಲ್ಲ. ಅವ್ರ ಹೊಲ್ದ ನುಗ್ಗಿದ್ರೆ ಮತ್ತೆ ಅದೊಂದ್ 2 ಮಾತು ಕೇಳ್ಬೇಕು, ದಂಡನೂ ಕಟ್ಬೇಕು. ಅದಾಗಲ್ಲ, ಬೇರೆ ಏನಾರ ಮಾಡುವಂತ ತಗೋ. ಮಾವ, ಕೋಳಿ ಫಾರಂ ಮಾಡಿದ್ರೆ ಹೆಂಗಾಗ್ಬೋದು? ಹೌದಿಲ್ಲ ಮಾವ? ನಮ್ಮ ಹೊಲ್ದಾಗ ಹಂಗಾರ ಅದ್ರ ಗಿರಿಲು ಪರಿಲೆಲ್ಲ ಹಾಕಿಸಿ ಕೋಳಿದು ಒಡ್ಡಿ ಕಟ್ಟಿಸಿ ಅದ್ರೊಳಗೆ ಒಂದಿಷ್ಟು ಬೆಳೆ ಕೋಳಿ ಬರ್ತಾವಲ್ಲ ಕರೆಂಟಿಗೆ ತಯಾರಾಗೋದು, ಅದೊಮ್ಮೆ ನಾಟಿ ಕೋಳಿ ಅದಾವಲ್ಲ ನಮ್ಮ ಊರ್ ಕೋಳಿ, ಅವನ್ನ ಎಲ್ಲ ಕೂಡ ಕೋಳಿ ವ್ಯಾಪಾರ ಮಾಡಿದ್ರೆ ಹೆಂಗಾಬಾರ್ದು? ಕೋಳಿ ತತ್ತಿ ಮಾರ್ಕೆಟಿಗೆ ಕೊಂಡೋಗಿ ಮಾರಿದ್ರೆ ಬೇಕಾದಷ್ಟು ಲಾಭ ಮಾಡ್ಬೋದು ಮಾವ ನಾನು. ಹೌದು ನೋಡು ಮಾವ, ನನಗೆ ಇದು ಅಂದಾಜೇ ಆಗಿಲ್ಲ. ಹೌದಲ್ಲ, ವಿಚಾರನ ತಲೆಯಾಗ ಬಂದಿಲ್ಲ ಇದು. ಸರಿ ಮಾವ, ನೀ ಹೇಳಿದ ಬರಬ್ಬರಿ ಐತಿ, ನಾ ಅದನ್ನೇ ಮಾಡ್ತೇನೆ ಮಾವ. ಏನಂತಿ ಮಾವ? ಹಿಂಗ ಏನಾರ ಯೋಚನೆ ಮಾಡ್ಬೇಕು. ಜೀವನದಾಗ ಮನುಷ್ಯ ನಿಂತ ನೀರ್ ಆಗಬಾರ್ದು. ಹ್ಞೂ ಮಾವ, ನೀ ಹೇಳ್ದಂಗೆ ಕೋಳಿ ಫಾರಮ ಮಾಡ್ತೇನೆ ಮಾವ. ಒಂದು 50,000 ಇದ್ರ ಕಡೆ, ಒಂದು 50,000 ಈ ವರ್ಷದ ಹೊಲದ ಲವಣಿ ಹಾಕಿ ರೊಕ್ಕ ಕೊಡ್ತೇನೆ ಅಂದ್ರಲ್ಲ, ಅದು ಯಾವಾಗ ಕತೆ ಗೊತ್ತಿರಬೇಕಾದ್ರೆ ಬಂದಾಗ ನೀವೇ ಇಟ್ಕೊರಿ. ನನಗೊಂದು 50,000 ಕೊಟ್ಬಿಡ್ರಿ ಸಾಕು. ಯಾಕಂದ್ರೆ ಕೋಳಿದು ವಡ್ಡಿ ಕಟ್ಟಿಸ್ಬೇಕು, ಕೋಳಿ ತರಿಸ್ಬೇಕು, ಅದ್ರ ಕರೆಂಟಿನ ಸಾಮಾನು ತರಿಸ್ಬೇಕು, ಸುಮಾರೆಲ್ಲ ಖರ್ಚು ಇರ್ತದಲ್ಲ ಮಾವ. ನನ್ನ ಕಡೆನೂ ರೊಕ್ಕ ಇಲ್ಲಿಗ, ಅದಕ್ಕೆ ಈಗ ಒಬ್ಬನೇ ಬೇರೆ ಅದೇನಿ. ಸೊ ಏನ್ತಿನೋ ಹಡ್ಯಾಕೆ ಇಲ್ಲಿ ಬಂದಾಳ. ಅದಕ್ಕೆ ನಾನು ಅದು ಬಡ ದಂಧದ ಕಡೆ ಲಕ್ಷ್ಯ ಕೊಟ್ಬಿಡ್ತೇನೆ. ಏನಂತಿ ಮಾವ? ಊರು ಸುರಿಸಿ ಕಷ್ಟಪಟ್ಟು ದುಡಿತೀನಿ, ನಿಂತು ಕಷ್ಟಪಟ್ಟು ದುಡಿತೀನಿ ಮಾವ. ಬೇಕಾರೆ ನೋಡಿ. ಏನು ಬೇಡ ಅಪ್ಪ, 50,000-60,000 ಗಟ್ಲೆ ಎಲ್ಲ ಇವ್ರ ಕೈಯಾಗ ಕೊಡ್ಬೇಡ್ರಿ. ಸುಸುತ್ರಲ್ಲ ಮನುಷ್ಯ. ರೊಕ್ಕ ಸಿಕ್ಕರೆ ಅದೇನಂತಲ್ಲ ಮಂಗ್ಯಾಗ ಸೇರೆ ಕುಡಿಸ್ತಂಗ. ಆಮೇಲೆ ಯಾವ್ಯಾಕಿಗೆ ಎಷ್ಟೆಷ್ಟು ರೊಕ್ಕ ಹೋಗತ್ತ ಗೊತ್ತಿಲ್ಲ. ಕೊಡೋದು ಕೊಟ್ಟು ಕೈಯನ್ನು ಕಳ್ಕೊಂಡು ಕುಂದ್ರ ಬಾಳೆ ಆಕತಿ. ಏನು ಬೇಡ, ಅವ್ರು ಏನು ದಂಧೆ ಮಾಡ್ತೀನಿ ಅಂತಾರಲ್ಲ ಇನ್ಸ್ಟೆಂಟ್, ಅವಾಗೆ ಅದಕ್ಕೆ ಏನು ಬೇಕಾರೆ ಏನಾರ ಸಹಾಯ ಮಾಡುವಂತ್ರಿ. ಈಗ ಸುಮ್ಮನೆ ರೊಕ್ಕ ಕೊಡೋದು, ತಗದಿಟ್ಕೋ ಅಂತ ಅನ್ನೋದು, ಹೋಗಿ ಅಲ್ಲಿ ಅಂಗಡಿ ಮಾಡು, ಇಲ್ಲಿ ವ್ಯಾಪಾರ ಮಾಡು, ಇವು ಯಾವುದು ಬೇಡ. ಶತ್ರು ಕಹ ಅಂದ್ರೆ ಬಗಲ್ ಮೇ ಹೈ ಅನ್ನಂಗೆ ನಿಮ್ಮ ಮಗಳು ನನ್ನ ಒಂದು ಏಳ್ಗೆ ಸಹಿಸಂಗಿಲ್ಲ ಮಾವ, ಸಹಿಸಂಗಿಲ್ಲ. ಅದ ಅತ್ಗೆಮ್ ನೋಡ ಅಣ್ಣ ಏನು ಮಾಡ್ತೇನೆ ಅಂದ್ರೂ ಸಾಥ್ ಕೊಡ್ತಾಳ, ಅದಕ್ಕೆ ಅವ ಮಾಡ್ತಾನ. ಇದು ಯಾವಾಗ ನೋಡಿದ್ರೆ ಕಾಲಿಡು ಜಗಕ್ಕೆ ನೋಡ್ತಿರ್ತೈತಿ. ಏನು ಉದ್ದಾರ ಆಗ ಜೀವನದಾಗಿಂತಕಿನ್ ಕಟ್ಕೊಂಡು ತಪ್ಪು ಸರಿ ತಿಳಿಸಿ ಹೇಳ್ತಾಳ. ಆಕೇನ್ ಮಾಡ್ತಾಳ? ಎಲ್ಲೋಗಿದ್ದೆ ಪರಕ? 2 ದಿನ ಕಂಡೇ ಇಲ್ಲ. ಅಯ್ಯೋ, ಎಲ್ಲಿ ಹೋಗದವ? ಮಗಳ ಮನೆಗೆ ಹೋಗಿದ್ದೆ. ಮಗಳನ್ನ ನೋಡ್ಬೇಕಂತ ಭಾಳ ಅನ್ಸಕತ್ತಿತ್ತ, ಅದಕ್ಕೆ ಹೋಗಿ ಮಗಳು ನೋಡ್ಕೊಂಬಂದೆ. ಹೆಂಗದಾಳ ಮಗಳು? ಆರಾಮದಾಳವ ಮಗಳು. ಏನು ಅಕ್ಕಿಗೇನು ಕಡಿಮೆ ಹೇಳ, ಅತ್ತಿ ಮನ್ಯಾಗ ಹೌದಿಲ್ಲ, ಎಲ್ಲ ಚಂದ ನೋಡ್ಕೊಂತಾನಂತ. ಗಂಡನೂ ಪ್ರೀತಿಯಿಂದ ಅದನ. ನಮಗಿನ್ನು ಬಿಡು, ನಮ್ಮ ನಾದ್ನಿ ಹೆಂಗದಾಳ ಅಂತ ನಂಗೆ ಗೊತ್ತಲ್ಲ. ಆಕಿನೂ ಚಲೋ ಅದಳಪ್ಪ, ಚಲೋ ನೋಡ್ಕೊಂತಾಳ. ಪಾಪ ಸುಳ್ಳ ಯಾಕನ್ಬೇಕು? ಅದೇ ಮತ್ತೆ ಹೆಣ್ಮಕ್ಳು ಖುಷಿಯಾಗಿದ್ರೆ ಮತ್ತೇನು ಬೇಕು ಹೇಳ, ಹೌದಿಲ್ಲ? ಹ್ಞೂನವ, ಆರಾಮದಾಳ ಬಿಡ, ಚಿಂತಿಲ್ ಬಿಡವ. ನಾನು ಅದೇ ಅನ್ಕೊಂಡೆ, ಆರಾಮೈತಲ್ಲ ನನ್ನ ಮಗಳ ಅಂತೇಳಿ. ಅಲ್ಲೋಡಲ್ಲಿ ಅಕ್ಕಿ ನಿಮ್ಮ ನಾದ್ನೆಲ್ಲ ಇಲ್ಲಕ್ಕೆ ಬರತ್ತಾಳ. ಅದಕ್ಕೆಮ್ಮ ಮತ್ತೆ ಪರಕ ಮನ್ಯಾಗ ಅಡಿಗೆ ಆಗೈತನ? ಮಾಡ್ಬೇಕಾ ಇನ್ನು? ಅಯ್ಯೋ ಇಲ್ಲ ಇವ, ರೊಟ್ಟಿ ಮಾಡ್ಬೇಕು. ಹೌದಾ? ನಮ್ಮನೆಗೆ ಈಗ ಬೆಳಗ್ಗೆನ ದೌಡ್ ಮಾಡಿಬಿಡ್ತೇನೆ. ಬೆಳಗ್ಗೆ ದೌಡ್ ಮಾಡಿ ಕಟ್ ಕಳಿಸ್ಬಿಡ್ತೇನೆ. ಮತ್ತೆ ಏನು ಮಧ್ಯಾಹ್ನಕ್ಕದು ಮಾಡೋ ಅವಶ್ಯಕತೆ ಇರಂಗಿಲ್ಲ. ಚಲೋ ಬಿಡ, ಹಂಗೆ ಕಟ್ಕೊಂಡು ಹೋಗ್ಬಿಟ್ರೆ ಮನೇನ ಕೆಲಸ ದೌಡಕ್ಕವ. ಈ ಗಂಡ್ಮಕ್ಳು ಮನೆಯಾಗಿದ್ರೆ ಕೆಲಸನ ದೌಡಾಗೋದಿಲ್ಲ. ಅದನ್ನ ಕೂಸಿ ಮಾಡಕತ್ತೈತಿ. ಮಕ್ಕೊಂಡೈತವ. ಅತ್ಗೆಮ್ಮ ಅಲ್ಲ, ನಾ ಬಂದು ನಿಂತೇನೆ. ಮತ್ತೆ ಯಾಕೆ ಆರಾಮದಿಯಾ ಏನಾಯ್ತು ಅಂತ ಕೇಳಂಗಿಲ್ಲಲ್ಲ? ಯಾಕೆ ಕೇಳ್ಬೇಕು? ಆರಾಮ ಇರ್ತೀವ? ಅಣ್ಣನ ಹೊಟ್ಟಿ ಮ್ಯಾಗ ಹೊಡೆದು ಹೊಲ ಕಸ್ಕೊಂಡಿದಿ. ಅತ್ತಿಗೆಮ್ಮರ ಮನ್ಸಿಗೂ ನೋವಾದ್ರಾಗ್ಲಿ, ಬೇಜಾರಾದ್ರಾಗ್ಲಿ, ಬೇಕಾದಾಗ್ಲಿ ಬಂಗಾರನು ಈಡಾಗಿ ಇಟ್ಕೊಂಡಿದಿ. ಆ ರೊಕ್ಕ ಬಂಗಾರ ಐತಲ್ಲ, ಇದು ಹೊಲ ಐತಲ್ಲ, ಮತ್ತೆ ಸುಖವಾಗಿ ಇರ್ತಿ. ನಿಂಗೇನು ತೊಂದರೆ ಆಗಿರ್ತತಿ? ಆರಾಮದಿಯಾ ಅಂತ ನಾವು ನಿನ್ನ ಕೇಳೋದೇನವ? ನೀನು ನಮ್ಮನ್ನು ಕೇಳ್ಬೇಕು ಆರಾಮದಿಯಾ ಅಂತೇಳಿ. ಅಯ್ಯೋ, ತಿನ್ನಗತಿ ಇಲ್ದಂಗೆ ಆಗಿತ್ತವ ನಮ್ಮ ಬಾಳೆ. ಅವಾಗ ನಮ್ಮನ್ನ ಯಾರು ಕೇಳಕ್ಕೆ ಬಂದರು? ಯಾರೂ ಇಲ್ಲ. ಈಗ ನಾನು ನಿಮ್ಮನ್ನು ಕೇಳ್ಬೇಕಂತ ಯಾಕೆ ಅನ್ಕೊಂತಿ? ಏನೋ ನಿಮ್ಮಂಥ ಶ್ರೀಮಂತರ ಮನೆ ಪಾದ ನಮ್ಮ ಬಡವ್ರ ಮನೆ ಅಂಗಳಕ್ಕೆ ಬಂದತ್ತಲ್ಲ, ಅದೇ ನಮ್ಗೆ ವಿಚಿತ್ರ ಆಗಕತ್ತೈತಿ. ಅದಕ್ಕೆ ಯಾರನ್ನಾರ ಬೇರೆದವ್ರನ್ನ ಭೇಟಿಯಾಗಕ್ಕೆ ಬಂದಾಳ ಏನೋ, ಯಾಕೆ ಬೇಕಂತ ಸುಮ್ಮನೆ ನಿಂತಿದ್ದೆ ನಾನು.
ಮತ್ತೆ ಆರಾಮದಿರ್ನ ಅಂತ ಕೇಳಂತಿ ನೀನು. ಅಯ್ಯೋ ದೇವ್ರೆ, ರೊಕ್ಕ ಅಷ್ಟು ಹೊಲಪಲ ಎಲ್ಲ ಬಂಗಾರ ಗಿಡಾಗಿ ಇಟ್ಕೊಂಡಾಕಿ ನಿನಗೇನು ಕಡಿಮೆ ವಾ. ಆದ್ರೂ ನೀ ಹೇಳ್ತಿ ಅಂತ ಕೇಳ್ಬೇಕಷ್ಟೇ ಬಾಯಿ ಮಾತಿಗೆ. ಆರಾಮದಿಯೇನವ? ಯಾಕತ್ಗೆಮ್ಮ ಹಿಂಗೆ ಮಾತಾಡ್ತೀರಿ? ಭಾಳ ತೊಂದರೆ ಆಗೈತ್ರಿ ಅದಕ್ಕೆಮ್ಮ, ನನಗೆ ಭಾಳ ತೊಂದರೆ ಆಗೈತಿ. ಅದಕ್ಕೆ ಅಣ್ಣನ ನೋಡಿ ಮಾತಾಡ್ಸೋಣ ಅಂತೇಳಿ ಬಂದೆ. ಅಣ್ಣ? ಯಾ ಅಣ್ಣ? ಓಹೋ, ರುದ್ರಣ್ಣ ಎಲ್ಲಿ ಹೋಗ್ಯಾರನವ ನನಗೂ ಗೊತ್ತಿಲ್ಲ. ನೋಡು ಕಾಯ್ಕೊಂತ ಕುಂದ್ರು, ಬಂದ್ರು ಬರ್ಬೋದು. ಇಲ್ಲ ಅದಕ್ಕೆಮ್ಮ, ಮಲ್ಲೇಶ್ ಅಣ್ಣನ ಬೆಟ್ಟಾಗಕ್ಕೆ ಬಂದಿದ್ದು. ಮಲ್ಲೇಶ್ ಅಣ್ಣನ? ಓ, ನನ್ನ ಗಂಡನ? ಹಾಂ ಹಾಂ ಹಾಂ, ಅವರು ಕೆಲ್ಸದ ಮ್ಯಾಗ ಹೋಗ್ಯಾರ. ಅವ್ರು ಬರೋದು ಸಂಜೆನೇ ಕತ್ಲ ಆಕತಿ, ರಾತ್ರಿನೇ ಆದರೂ ಆತೆ. ಯಾಕಂದ್ರೆ ಅವ್ರು ಹೊತ್ತುಣಿಕೆ ಬರಂಗಿಲ್ಲ. ಈ ಖಾಲಿ ಸದ್ಯಕ್ಕೆ ಆರಾಮಿರೋದಂದ್ರೆ ನಿಮ್ಮ ಸಣ್ಣ ಅಣ್ಣ ರುದ್ರಣ್ಣ, ಅವ್ರೇ ಕರ್ಕೊ. ಅವ್ರ ಜೊತೆಗೆ ಏನು ಮಾತಾಡ್ತೀಯ ಮಾತಾಡ. ಇನ್ನು ಪ್ರಭಾವತಿ ಪಾಪ ಅವ್ರ ಮನೆಗೆ ಹೋಗ್ಯಾಳ ಹೆರಿಗೆಗೆ, ಆಕಿನೂ ಇಲ್ಲ. ನನಗಂತೂ ಇನ್ನು ಮಾತಾಡಕ್ಕೆ ಪುರ್ಸತ್ತಿಲ್ಲವ, ನನಗೂ ಬೇಕಾದಷ್ಟು ಕೆಲಸದ. ಏನು ಮಾತಾಡಿ ಏನು ಪ್ರಯೋಜನ? ಓಕೆ, ಬೆಳಗ್ಗೆ ದೌಡೆದ್ದಿರ್ತೇನೆ ನೋಡು, ಆಕಳಕಿ ತುಗುಡ್ಕಿ ಮೊದಲ ಪರಕ. ಮನೆಗೆ ಬಂದು ಮಗಳಿಗೆ ಹಿಂಗೆ ಅವಮಾನ ಮಾಡೋದು ಚಲೋ ಅಲ್ಲ ಅದಕ್ಕೆ. ಎಷ್ಟಾದರೂ ನಾನು ಈ ಮನೆ ಮಗಳದೇನೆ. ಒಂದಿಟ್ಟು ಒಳಗೆ ಕರೆದು ಒಂದು ಚಹಾ ಕುಡಿ, ನೀರು ಕುಡಿ ಅಂತಲೂ ಅನ್ನಲಿಲ್ಲ. ಬೇಡ ನಿಮ್ಮ ನೀರು ಚಹಾ ನನಗೆ, ಅದ್ರ ಒಳಗರ ಕರಿಬೋದಿತ್ತಲ್ಲ. ಅದಕ್ಕೆ ನನ್ನ ಕಷ್ಟ ಏನಂತಾರ ಕೇಳಿದ್ರೆ ನೀವು. ಅನ್ಯಾಯ ಮಾಡಿದ್ರು, ಬೇಜಾರು ಮಾಡಿದ್ರು, ಎಲ್ಲದನ್ನು ಮತ್ತು ಹೊಟ್ಟಾಗ ಹಾಕ್ಕೊಂಡು ಚಂದ ನಕ್ಕೊಂತ ಮಾತಾಡ್ತಿದ್ಲಲ್ಲ, ಆಗಿರ್ದೆ ಸತ್ತೋದ್ಲು. ಯಾವಾಗ ಸತ್ತೋಗ್ಯಾಳಕಿ. ಈಗಿರಾಕಿ ಬೇರೆ. ಅನ್ಯಾಯ ಮಾಡಿದಾರನ್ನ ಹೊಳ್ಳಿ ನೋಡಂಗಿಲ್ಲ, ನಮಗೆ ಅನ್ಯಾಯ ಮಾಡಿದಾರನ್ನ ತಿರುಗಿ ನೋಡಂಗಿಲ್ಲ ನಾನು. ಏನು ನಿನ್ನ ಕಷ್ಟ ನಾ ಯಾಕೆ ಕೇಳಲೆ? ನನ್ನ ಕಷ್ಟ ಏನಂತ ಯಾವ ಥರ ಕೇಳಿದೆ? ಯಾವ ಥರ ಕೇಳಿದೆ ನೀನು? ನಿಮ್ಮವ್ವ ಅಂತ ಹೋಗ್ಯಾತ್ ಬಿಡ, ಯಾಕೆ ಸತ್ತರ ಬಗ್ಗೆ ಮಾತಾಡ್ಬೇಕು? ನನ್ನ ಕಷ್ಟ ಏನಂತ ಯಾರಾದರೂ ಕೇಳಿದ್ರೆ ಯಾರೂ ಇಲ್ಲ. ಏನ ಅಲ್ಲ, ನೀನು ನಿಮ್ಮಣ್ಣ ಮಸಲತ್ ಮಾಡ್ಕೊಂಡು ನಿಮ್ಮಣ್ಣ 2 ಎಕರೆ ತೊಗೊಂಡ, ನೀವು 1 ಎಕರೆ ಕಸ್ಕೊಂಡಲ್ಲ. ನನ್ನ ಗಂಡ ಇರೋದು ಒಂದೇ 1 ಎಕರೆ ಕೊಟ್ರಲ್ಲ. ಹೆಂಗೆ ಜೀವನ ಮಾಡ್ಬೇಕು ಇವ್ರು ಇದ್ರೊಳಗೆ ಅಂತ ವಿಚಾರ ಮಾಡಿದ್ರೆ, ಬಂಗಾರದಾಗ ಒಂದು ತುಕಡಿ ಇಲ್ದಂಗೆಲ್ಲ ತೊಗೊಂಡು ನೀನೇ ಬಳದು ಬಾಚಿ ಇಟ್ಕೊಂಡಲ್ಲ. ಏನು ಕೊಟ್ಟಿ ನೀನು? ಏನು ಮಾಡಿದಿ? ಬರೀ ರೊಕ್ಕ ಬಂಗಾರ ಒಂದ ಹೇಳ್ತಾ ಇಲ್ಲ. ನಿನಗೆ ಅಣ್ಣ ಅನ್ನೋ ಪ್ರೀತಿ ಮನಸ್ಸಿನಾಗ ಐತೆ, ಮತ್ತು ನನಗೆ ಯಾಕಿರ್ಬೇಕು ನಾದ್ನೆ ಅನ್ನೋದು?